ನಮಸ್ಕಾರ. ಇಂದು ನಾವು ಹಾವೇರಿಯ ಗುಂಗರ್ಗೋಪದ ಶ್ರೀ ರವೀಂದ್ರ ಗೋಲಣ್ಣವರ್ ಅವರ ತೋಟದಿಂದ ಮತ್ತೊಂದು ಸ್ಫೂರ್ತಿದಾಯಕ ನವೀಕರಣವನ್ನು ಹಂಚಿಕೊಳ್ಳಲು ಸಂತೋಷಪಡುತ್ತೇವೆ. 5 ವರ್ಷಗಳಿಗೂ ಹೆಚ್ಚು ಕಾಲ ಸಾವಯವ ಕೃಷಿಯಲ್ಲಿ ಯಶಸ್ವಿಯಾದ ನಂತರ ಅವರು ಈಗ ಕ್ಯಾಸ್ವಾರಿನ ಪಲ್ಫುಡ್ ಅನ್ನು ನೆಟ್ಟಿದ್ದಾರೆ. ಮತ್ತೊಮ್ಮೆ ಮೊದಲಿನಿಂದಲೂ ಕುಬಾ ಉತ್ಪನ್ನಗಳನ್ನು ಮಾತ್ರ ಬಳಸಲು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ನಿರ್ಧಾರವು ಭರವಸೆಗಳನ್ನು ಆಧರಿಸಿಲ್ಲ, ಇದು ವರ್ಷಗಳ ನೇರ ಅನುಭವ ಮತ್ತು ಸಾಬೀತಾದ ಕ್ಷೇತ್ರ ಫಲಿತಾಂಶಗಳನ್ನು ಆಧರಿಸಿದೆ. ಈ ಇತ್ತೀಚಿನ ಕ್ಯಾಸ್ವಾರಿನ ವಿಡಿಯೋದ ಜೊತೆಗೆ ಕಳೆದ 5 ವರ್ಷಗಳಲ್ಲಿ ಹಂಚಿಕೊಂಡ ಅವರ ಹಿಂದಿನ ವಿಡಿಯೋಗಳನ್ನು ಸಹ ನಾವು ಲಗತ್ತಿಸಿದ್ದೇವೆ. ಈ ವಿಡಿಯೋಗಳು ಕಬ್ಬು, ಅಡಿಕೆ, ತೆಂಗಿನಕಾಯಿ, ಮಹೋಗಾನಿ, ಶ್ರೀಗಂಧ, ಪಾರಿವಾಳ ಮತ್ತು ಹಲವಾರು ಇತರ ಬೆಳೆಗಳ ಯಶಸ್ವಿ ಕೃಷಿಯನ್ನು ದಾಖಲಿಸುತ್ತವೆ. ಇವೆಲ್ಲವೂ ಕುಬಾ ಉತ್ಪನ್ನಗಳನ್ನು ಬಳಸಿಕೊಂಡು ಅದೇ ಸಾವಯವ ಕೃಷಿ ವ್ಯವಸ್ಥೆಯಡಿಯಲ್ಲಿ ಬೆಳೆದವು. ಈ ವರ್ಷಗಳಲ್ಲಿ ಅವರ ಹೊಲಗಳು ಅತಿಯಾದ ಮಳೆ, ಸೀಮಿತ ಸೂರ್ಯನ ಬೆಳಕು ಮತ್ತು ಸವಾಲಿನ ಹವಾಮಾನ ಪರಿಸ್ಥಿತಿಗಳಲ್ಲಿಯೂ ಸಹ ಆರೋಗ್ಯಕರ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಹೊಂದಿವೆ. ಅವರ ಮಣ್ಣು ಉತ್ಕೃಷ್ಟ, ಹೆಚ್ಚು ಫಲವತ್ತಾಗಿದೆ ಮತ್ತು ನೈಸರ್ಗಿಕವಾಗಿ ಬಲವಾದ ಸಸ್ಯ ಬೆಳವಣಿಗೆಯನ್ನು ಬೆಂಬಲಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈಗ ಕ್ಯಾಸ್ವಾರಿನ ಪಲ್ಫುಡ್ಗಾಗಿ ಕುಬಾ ಉತ್ಪನ್ನಗಳನ್ನು ಆಯ್ಕೆ ಮಾಡುವ ಮೂಲಕ ಶ್ರೀ ರವೀಂದ್ರ ಗೋಲಣ್ಣವರ್ ಮತ್ತೊಮ್ಮೆ ಭೂಮಿಯನ್ನು ರಕ್ಷಿಸುತ್ತಾ ಆರೋಗ್ಯಕರ ಬೆಳೆಗಳನ್ನು ನಿರಂತರವಾಗಿ ನೀಡುವ ಕೃಷಿ ವ್ಯವಸ್ಥೆಯಲ್ಲಿ ತಮ್ಮ ವಿಶ್ವಾಸವನ್ನು ಪ್ರದರ್ಶಿಸುತ್ತಾರೆ. ಅವರ ಪ್ರಯಾಣವು ಆರೋಗ್ಯಕರ ಮಣ್ಣು ಪ್ರತಿ ಯಶಸ್ವಿ ಜಮೀನಿನ ನಿಜವಾದ ಅಡಿಪಾಯ ಎಂದು ನಮಗೆ ನೆನಪಿಸುತ್ತದೆ. ರಾಸಾಯನಿಕ ಗೊಬ್ಬರಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಮೂಲಕ ಅವರು ತಮ್ಮ ಸ್ವಂತ ಹೊಲಗಳನ್ನು ಸುಧಾರಿಸುವುದಲ್ಲದೆ ಸಮಾಜಕ್ಕೆ ಆರೋಗ್ಯಕರ ಉತ್ಪನ್ನಗಳು ಮತ್ತು ಸುಸ್ಥಿರ ಕಚ್ಚಾ ವಸ್ತುಗಳನ್ನು ಕೊಡುಗೆ ನೀಡುವಾಗ ಭವಿಷ್ಯದ ಪೀಳಿಗೆಗೆ ಮಣ್ಣು, ನೀರು ಮತ್ತು ಪರಿಸರವನ್ನು ಸಂರಕ್ಷಿಸುತ್ತಿದ್ದಾರೆ. ನೈಸರ್ಗಿಕ ಕೃಷಿಯ ಮೇಲಿನ ನಿರಂತರ ನಂಬಿಕೆ ಮತ್ತು ಸಮರ್ಪಣೆಗಾಗಿ ಶ್ರೀ ರವೀಂದ್ರ ಗೋಲಣ್ಣವರ್ ಅವರನ್ನು ನಾವು ಪ್ರಾಮಾಣಿಕವಾಗಿ ಪ್ರಶಂಸಿಸುತ್ತೇವೆ. ಈ ನವೀಕರಣದೊಂದಿಗೆ ಲಗತ್ತಿಸಲಾದ ಹಿಂದಿನ ವಿಡಿಯೋಗಳನ್ನು ವೀಕ್ಷಿಸಲು ಮತ್ತು ಈ ಗಮನಾರ್ಹ ಫಲಿತಾಂಶಗಳನ್ನು ಸ್ವತಃ ವೀಕ್ಷಿಸಲು ಅವರ ಜಮೀನಿಗೆ ಭೇಟಿ ನೀಡಲು ನಾವು ರೈತರನ್ನು ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತೇವೆ. ರೈತ ಬಾಳೆ ಬೆಳಗಲಿ, ನಾಡು ಬೆಳಗಲಿ. ಧನ್ಯವಾದಗಳು. ಕರ್ನಾಟಕದ ಹಾವೇರಿಯ ಗುಂಗರ್ಗೋಪದ ಶ್ರೀ ರವೀಂದ್ರ ಗೋಲಣ್ಣವರ್ ಅವರ ಸಾವಯವ ಕೃಷಿ ಜಮೀನಿನಿಂದ ಹೊಸ ಛಾಯಾಚಿತ್ರಗಳನ್ನು ಹಂಚಿಕೊಳ್ಳಲು ನಾವು ಹೆಮ್ಮೆಪಡುತ್ತೇವೆ. 5 ವರ್ಷಗಳಿಗೂ ಹೆಚ್ಚು ಕಾಲ ಅವರ ಹೊಲಗಳು ಕುಬಾ ಮಣ್ಣಿನ ಕಂಡೀಷನರ್ ಅನ್ನು ಮಾತ್ರ ಬಳಸಿಕೊಂಡು ಬಲವಾದ ಮತ್ತು ಸ್ಥಿರವಾದ ಸಾವಯವ ಬೆಳವಣಿಗೆಯನ್ನು ತೋರಿಸಿವೆ. ಕನಿಷ್ಠ ಅನ್ವಯಿಕೆಯ ಹೊರತಾಗಿಯೂ ಅವರ ಬೆಳೆಗಳು ಹತ್ತಿರದ ಹಳೆಯ ತೋಟಗಳನ್ನು ಹೊಂದಿರುವ ಜಮೀನುಗಳಿಗೆ ಹೋಲಿಸಿದರೆ ಸುಮಾರು 2 ಪಟ್ಟು ಗಾತ್ರದಲ್ಲಿ ಬೆಳೆದಿವೆ. ಅವರು ಒಂದೇ ಒಂದು ಚೀಲ ರಾಸಾಯನಿಕ ಗೊಬ್ಬರವನ್ನು ಬಳಸದೆ ಕಬ್ಬು, ಅಡಿಕೆ, ತೆಂಗಿನಕಾಯಿ, ಶ್ರೀಗಂಧ, ಮಹೋಗಾನಿ ಮತ್ತು ತೊಗರಿ ಬೇಳೆಯನ್ನು ಬೆಳೆಯುತ್ತಾರೆ. ಭಾರೀ ಮಳೆ, ಹವಾಮಾನದಲ್ಲಿನ ಬದಲಾವಣೆಗಳು ಮತ್ತು ಕಡಿಮೆ ಸೂರ್ಯನ ಬೆಳಕಿನ ನಂತರವೂ ಅವರ ಬೆಳೆಗಳು ಆರೋಗ್ಯಕರ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಉಳಿಸಿಕೊಂಡವು. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯಗಳನ್ನು ಸೃಷ್ಟಿಸುತ್ತದೆ ಮತ್ತು ಅವರ ಹೊಲವು ಸಾವಯವ ಕೃಷಿಯ ನಿಜವಾದ ಶಕ್ತಿಯ ಜೀವಂತ ಪುರಾವೆಯಾಗಿ ನಿಂತಿದೆ. ನಮಸ್ಕಾರ. ಕರ್ನಾಟಕದ ಹಾವೇರಿಯ ಗುಂಗರ್ಗೋಪದಲ್ಲಿರುವ ಶ್ರೀ ರವೀಂದ್ರ ಗೋಲಣ್ಣನವರ್ ಅವರ ಸಾವಯವ ಕೃಷಿಗೆ ಸುಸ್ವಾಗತ. ಕಳೆದ 4 ವರ್ಷಗಳಿಂದ ಈ ಸಮರ್ಪಿತ ರೈತ ಕುಬಾ ಮಣ್ಣಿನ ಕಂಡೀಷನರ್ ಅನ್ನು ಮಾತ್ರ ಬಳಸಿಕೊಂಡು ವಿವಿಧ ರೀತಿಯ ಬೆಳೆಗಳನ್ನು ಕಬ್ಬು, ಅಡಿಕೆ, ಮಹೋಗಾನಿ, ಶ್ರೀಗಂಧ, ತೆಂಗಿನಕಾಯಿ ಮತ್ತು ತೊಗರಿ ಬೆಳೆಸುತ್ತಿದ್ದಾರೆ. ಅವರ ಭೂಮಿಯಲ್ಲಿ ಒಂದೇ ಒಂದು ಚೀಲ ರಾಸಾಯನಿಕ ಗೊಬ್ಬರವನ್ನು ಬಳಸಲಾಗಿಲ್ಲ. ಅಕ್ಟೋಬರ್ 31, 2024 ರಂದು ದಿನಾಂಕೀಕರಿಸಿದ ಅವರ ಹಿಂದಿನ ವಿಡಿಯೋದಲ್ಲಿ ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು, ಅಂತರ ಬೆಳೆಗೆ ಬೆಂಬಲ ನೀಡಲು ಮತ್ತು ಮುಖ್ಯ ಬೆಳೆಗಳನ್ನು ರಕ್ಷಿಸಲು ತೊಗರಿಯನ್ನು ಸಹವರ್ತಿ ಬೆಳೆಯಾಗಿ ಹೇಗೆ ಬಳಸಲಾಗಿದೆ ಎಂಬುದನ್ನು ನಾವು ನೋಡಿದ್ದೇವೆ. ಅದು ಅವರ ಸಾವಯವ ಪ್ರಯಾಣದ ಅಡಿಪಾಯವಾಗಿತ್ತು. ಇಂದು ಆಗಸ್ಟ್ 24, 2025 ರಂದು ಅವರ ಹೊಲಗಳು ಗಮನಾರ್ಹ ಕಥೆಯನ್ನು ಹೇಳುತ್ತವೆ. ಈ ಪ್ರದೇಶವು 100 ದಿನಗಳಿಗೂ ಹೆಚ್ಚು ನಿರಂತರ ಭಾರೀ ಮಳೆ ಮತ್ತು ಕಡಿಮೆ ಸೂರ್ಯನ ಬೆಳಕನ್ನು ಅನುಭವಿಸಿದೆ. ಹತ್ತಿರದ ಅನೇಕ ರೈತರು ಕಷ್ಟಪಡುತ್ತಿದ್ದಾರೆ, ಆದರೆ ಇಲ್ಲಿ ಬೆಳೆಗಳು ಅಭಿವೃದ್ಧಿ ಹೊಂದುತ್ತಿವೆ. ಕಾರಣ ಸರಳವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯಗಳನ್ನು ಸೃಷ್ಟಿಸುತ್ತದೆ. ಕುಬಾ ಉತ್ಪನ್ನಗಳ ನಿರಂತರ ಬಳಕೆಯೊಂದಿಗೆ ಶ್ರೀ ಗೋಲಣ್ಣನವರ್ ಅವರ ಕೃಷಿ ಭೂಮಿ ಮೃದುವಾಗಿದೆ, ಹೆಚ್ಚು ಫಲವತ್ತಾಗಿದೆ ಮತ್ತು ಹೆಚ್ಚುವರಿ ನೀರನ್ನು ನೈಸರ್ಗಿಕವಾಗಿ ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಬೇರುಗಳು ಸುಲಭವಾಗಿ ಉಸಿರಾಡುತ್ತವೆ, ಪೋಷಕಾಂಶಗಳು ಯಾವಾಗಲೂ ಲಭ್ಯವಿರುತ್ತವೆ ಮತ್ತು ಸಸ್ಯಗಳು ಬಲಿಷ್ಠವಾಗಿವೆ.
ಈ ಪರಿಸರದಲ್ಲಿ ರೋಗಗಳು ಮತ್ತು ಕೀಟಗಳು ಬದುಕಲು ಸಾಧ್ಯವಿಲ್ಲ. ಬದಲಾಗಿ ಬೆಳೆಗಳು, ಎತ್ತರ ಮತ್ತು ಬಲವಾದ ಅಡಿಕೆ ತಾಳೆ ಮರಗಳಿಂದ ಹಿಡಿದು ಆರೋಗ್ಯಕರ ತೆಂಗಿನ ಮರಗಳು, ಶ್ರೀಗಂಧ, ಮಹೋಗಾನಿ ಮತ್ತು ಇತರ ವಿವಿಧ ಸಹವರ್ತಿ ಸಸ್ಯಗಳವರೆಗೆ ಎಲ್ಲವೂ ಎತ್ತರವಾಗಿ ಮತ್ತು ಹಸಿರಾಗಿ ಜೀವ ಮತ್ತು ಶಕ್ತಿಯಿಂದ ತುಂಬಿವೆ. ಕುಬಾ ಉತ್ಪನ್ನಗಳೊಂದಿಗೆ ಸಾವಯವ ಕೃಷಿಯ ನಿಜವಾದ ಶಕ್ತಿ ಇದು. ಅವು ಸುಸ್ಥಿರತೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಒದಗಿಸುವುದಲ್ಲದೆ ದೀರ್ಘಕಾಲೀನ ಫಲವತ್ತತೆ ಮತ್ತು ಆರೋಗ್ಯಕರ ಇಳುವರಿಯನ್ನು ಸಹ ಖಚಿತಪಡಿಸುತ್ತವೆ. ಶ್ರೀ ರವೀಂದ್ರ ಗೋಲನ್ನವರ್ ತಮ್ಮ ಜಮೀನಿಗೆ ಭೇಟಿ ನೀಡಲು ತಮ್ಮ ಅನುಭವದಿಂದ ಸಾವಯವ ಪದ್ಧತಿಗಳು ಬೆಳೆಗಳನ್ನು ಹೇಗೆ ರಕ್ಷಿಸಬಹುದು, ಮಣ್ಣನ್ನು ಉತ್ಕೃಷ್ಟಗೊಳಿಸಬಹುದು ಮತ್ತು ಕೃಷಿಯ ಭವಿಷ್ಯವನ್ನು ಹೇಗೆ ಸುರಕ್ಷಿತಗೊಳಿಸಬಹುದು ಎಂಬುದನ್ನು ನೋಡಲು ಸಹ ರೈತರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾರೆ. ರೈತ ಬಾಳೆ ಬೆಳಗಲಿ, ನಾಡು ಬೆಳಗಲಿ. ಧನ್ಯವಾದಗಳು. ಸಾವಯವ ಕೃಷಿಯ ಈ ಸ್ಫೂರ್ತಿದಾಯಕ ಪ್ರದರ್ಶನಕ್ಕೆ ಸುಸ್ವಾಗತ. ಇಲ್ಲಿ ಅಂತರ ಬೆಳೆ ಮತ್ತು ಸಹವರ್ತಿ ನೆಡುವಿಕೆ ಮುಖ್ಯ ತೋಟಗಾರಿಕೆ ಬೆಳೆಗಳನ್ನು ರಕ್ಷಿಸಲು, ಬೆಂಬಲಿಸಲು ಮತ್ತು ಹೆಚ್ಚಿಸಲು ಒಟ್ಟಿಗೆ ಸೇರುತ್ತದೆ. ಈ ಪ್ರಾತ್ಯಕ್ಷಿಕೆಯಲ್ಲಿ ನಮ್ಮ ರೈತ ಕಬ್ಬು, ಅಡಿಕೆ, ಮಹಾಗನಿ, ಶ್ರೀಗಂಧ, ತೆಂಗು ಜೊತೆಗೆ ಪಾರಿವಾಳದ ಬಟಾಣಿ ಗಿಡಗಳನ್ನು ಆಯಕಟ್ಟಿನಲ್ಲಿ ಬಿತ್ತಿದ್ದಾನೆ. ತೊಗರಿಯನ್ನು ಸಹವರ್ತಿ ಬೆಳೆಯಾಗಿ ಪರಿಚಯಿಸುವ ಮೂಲಕ ಈ ಸಾವಯವ ವ್ಯವಸ್ಥೆಯು ಕೀಟಗಳು ಮತ್ತು ರೋಗಗಳ ವಿರುದ್ಧ ನೈಸರ್ಗಿಕ ಸ್ಥಿತಿಸ್ಥಾಪಕತ್ವವನ್ನು ಪಡೆಯುತ್ತದೆ ಮತ್ತು ಮಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತದೆ. ಈ ತೊಗರಿ ಸಸ್ಯಗಳು ಪ್ರದೇಶದಲ್ಲಿ ಭಾರೀ ಮಳೆಯ ನಡುವೆಯೂ ದೃಢವಾದ, ಆರೋಗ್ಯಕರವಾಗಿದ್ದು, ಈ ವಿಧಾನವು ಹೆಚ್ಚುವರಿ ಆದಾಯವನ್ನು ನೀಡುವುದಲ್ಲದೆ ನೈಸರ್ಗಿಕ ರಕ್ಷಕಗಳಾಗಿ ಕಾರ್ಯನಿರ್ವಹಿಸುತ್ತದೆ. ಮಣ್ಣಿನಲ್ಲಿ ಸಾವಯವ ಪದಾರ್ಥಗಳನ್ನು ಸೇರಿಸುವ ಮೂಲಕ ಕೀಟಗಳನ್ನು ನಿಯಂತ್ರಿಸುವ ಪ್ರಯೋಜನಕಾರಿ ಕೀಟಗಳನ್ನು ಆಕರ್ಷಿಸುತ್ತದೆ. ಆಳವಾದ ಬೇರುಗಳು ಮಣ್ಣನ್ನು ಗಾಳಿಯಾಗಿಸಲು, ಪೋಷಕಾಂಶಗಳ ಲಭ್ಯತೆಯನ್ನು ಸುಧಾರಿಸಲು ಮತ್ತು ಉತ್ತಮ ಬೆಳೆ ಬೆಳವಣಿಗೆಗೆ ಒಟ್ಟಾರೆ ಫಲವತ್ತತೆಯನ್ನು ಉತ್ಕೃಷ್ಟಗೊಳಿಸಲು ಸಹಾಯ ಮಾಡುತ್ತದೆ. ಈ ಸಾವಯವ ವಿಧಾನವು ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ, ಹೆಚ್ಚು ನೈಸರ್ಗಿಕ, ಸಮತೋಲಿತ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ. ಸಾವಯವ ಪದ್ಧತಿಗಳು ನಮ್ಮ ಮಣ್ಣನ್ನು ಹೇಗೆ ರಕ್ಷಿಸುತ್ತವೆ, ಬೆಳೆಗಳ ಸ್ಥಿತಿಸ್ಥಾಪಕತ್ವವನ್ನು ಸುಧಾರಿಸುತ್ತವೆ ಮತ್ತು ಆರೋಗ್ಯಕರ ಇಳುವರಿಯನ್ನು ಬೆಂಬಲಿಸುತ್ತವೆ ಎಂಬುದನ್ನು ಶ್ರೀ ರವೀಂದ್ರ ಅವರು ಪ್ರದರ್ಶಿಸುತ್ತಾರೆ. ಈ ರೀತಿಯಾಗಿ ಅಂತರ ಬೆಳೆ ಮಾಡುವ ಮೂಲಕ ಅವರು ತಮ್ಮ ಬೆಳೆಗಳನ್ನು ಸಂರಕ್ಷಿಸುವುದಲ್ಲದೆ ಭೂಮಿಯ ದೀರ್ಘಾವಧಿಯ ಆರೋಗ್ಯಕ್ಕಾಗಿ ಹೂಡಿಕೆ ಮಾಡುತ್ತಾರೆ, ಕೃಷಿಗೆ ಸುಸ್ಥಿರ ಭವಿಷ್ಯಕ್ಕೆ ಕೊಡುಗೆ ನೀಡುತ್ತಾರೆ. ಅವರು ತಮ್ಮ ಜಮೀನಿಗೆ ಭೇಟಿ ನೀಡಲು ಇತರ ರೈತರನ್ನು ಸ್ವಾಗತಿಸುತ್ತಾರೆ ಮತ್ತು ಈ ವಿಡಿಯೋವು ಸಾವಯವ ಕೃಷಿಯ ಶಕ್ತಿಯನ್ನು ಅನ್ವೇಷಿಸಲು ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ಆರೋಗ್ಯಕರ ಕೃಷಿ ಪರಿಸರ ವ್ಯವಸ್ಥೆಯನ್ನು ಸಾಧಿಸಲು ಸಹವರ್ತಿ ಸಸ್ಯಗಳನ್ನು ಅನ್ವೇಷಿಸಲು ಪ್ರೇರೇಪಿಸುತ್ತದೆ ಎಂದು ಭಾವಿಸುತ್ತಾರೆ. ಅವರ ಹಿಂದಿನ ವಿಡಿಯೋವನ್ನು ಇದರೊಂದಿಗೆ ಲಗತ್ತಿಸಲಾಗಿದೆ. ಶ್ರೀ ರವೀಂದ್ರ ಗೋಲಣ್ಣನವರ್ ಅವರ ಸಾವಯವ ಕೃಷಿ ಪಯಣವು ಸುಸ್ಥಿರ ಅಭ್ಯಾಸಗಳೊಂದಿಗೆ ಸಂಯೋಜಿಸಿದಾಗ ಪ್ರಕೃತಿಯ ಶಕ್ತಿಗೆ ಸಾಕ್ಷಿಯಾಗಿದೆ. 2020ರಿಂದ ಹಾವೇರಿಯ ಗುಂಗರಗೋಪಾದಲ್ಲಿರುವ ತಮ್ಮ ಜಮೀನಿನಲ್ಲಿ ಕಬ್ಬು, ಅಡಕೆ, ಮಹಾಗನಿ, ಶ್ರೀಗಂಧ, ತೆಂಗು ಸೇರಿದಂತೆ ವೈವಿಧ್ಯಮಯ ಬೆಳೆಗಳನ್ನು ಬೆಳೆಯಲು ಕೂಬಾ ಸೈಲ್ ಕಂಡೀಷನರ್ ಬಳಸುತ್ತಿದ್ದಾರೆ. ಅವರ ತೋಟವು 1600 ಅಡಿಕೆ ಗಿಡಗಳು, 1500 ಮಹಾಗನಿ ಮರಗಳು, 1800 ಶ್ರೀಗಂಧದ ಮರಗಳು ಮತ್ತು 400 ತೆಂಗಿನ ಗಿಡಗಳೊಂದಿಗೆ ಬೆಳೆಯುತ್ತದೆ. ಎಲ್ಲವನ್ನೂ ಸಾವಯವ ಒಳಹರಿವಿನಿಂದ ಪೋಷಿಸಲಾಗಿದೆ. ಪ್ರಕೃತಿಯ ಸಮತೋಲನವನ್ನು ಅಳವಡಿಸಿಕೊಳ್ಳುವ ಮೂಲಕ ರವೀಂದ್ರ ಅವರು ತಮ್ಮ ಹೊಲಗಳಲ್ಲಿ ತೊಗರಿ ಮತ್ತು ಇತರ ಹಲವಾರು ಸಹವರ್ತಿ ಸಸ್ಯಗಳನ್ನು ಸಂಯೋಜಿಸಿದ್ದಾರೆ. ಈ ಸಸ್ಯಗಳು ಹಸಿರು ಗೊಬ್ಬರದಿಂದ ಮಣ್ಣನ್ನು ಸಮೃದ್ಧಗೊಳಿಸುವಾಗ ಕೀಟಗಳು ಮತ್ತು ರೋಗಗಳ ವಿರುದ್ಧ ನೈಸರ್ಗಿಕ ನಿರೋಧಕಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಈ ವಿಧಾನವು ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸುವುದಲ್ಲದೆ ರಾಸಾಯನಿಕ ಒಳಹರಿವಿನ ಅಗತ್ಯವನ್ನು ತಪ್ಪಿಸುವ ಮೂಲಕ ಕೃಷಿಯ ಭವಿಷ್ಯವನ್ನು ಭದ್ರಪಡಿಸುತ್ತದೆ. ಅವರ ವಿಧಾನದ ಗಮನಾರ್ಹ ಪ್ರಯೋಜನವೆಂದರೆ ವೆಚ್ಚ ಕಡಿತ. ಇದು ಅವರ ಒಟ್ಟಾರೆ ಲಾಭಕ್ಕೆ ಕೊಡುಗೆ ನೀಡುತ್ತದೆ ಮತ್ತು ಬಾಹ್ಯ ಹೂಡಿಕೆಯ ಅಗತ್ಯವನ್ನು ಕಡಿಮೆ ಮಾಡುತ್ತದೆ. ಸಾವಯವ ಕೃಷಿಯತ್ತ ಅವರು ಇಡುವ ಪ್ರತಿಯೊಂದು ಹೆಜ್ಜೆಯೂ ಸುಸ್ಥಿರ ಕೃಷಿಯತ್ತ ಒಂದು ಹೆಜ್ಜೆಯಾಗಿದೆ. ಭವಿಷ್ಯದ ಪೀಳಿಗೆಯು ಆರೋಗ್ಯಕರ, ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಮಣ್ಣನ್ನು ಆನುವಂಶಿಕವಾಗಿ ಪಡೆಯುತ್ತದೆ ಎಂದು ಖಚಿತಪಡಿಸುತ್ತದೆ. ರವೀಂದ್ರ ಅವರ ಯಶಸ್ಸು ವೆಚ್ಚವನ್ನು ಕಡಿಮೆ ಮಾಡಲು, ಇಳುವರಿಯನ್ನು ಸುಧಾರಿಸಲು ಮತ್ತು ಮಣ್ಣಿನ ಆರೋಗ್ಯವನ್ನು ಕಾಪಾಡಲು ಸಾವಯವ ಕೃಷಿಯ ಪ್ರಾಮುಖ್ಯತೆಯನ್ನು ಪ್ರದರ್ಶಿಸುತ್ತದೆ. ಅವನ ಅವಲಂಬನೆಯು ಕೂಬಾ ಸೈಲ್ ಕಂಡೀಷನರ್ ಸಂಪನ್ಮೂಲಗಳನ್ನು ಕ್ಷೀಣಿಸದೆ ಪ್ರಕೃತಿಯ ಪ್ರಯೋಜನಗಳನ್ನು ಗರಿಷ್ಠಗೊಳಿಸಲು ಸಹಾಯ ಮಾಡುತ್ತಿದೆ.
ಅವರ ಕಥೆಯು ಆರ್ಥಿಕ ಕಾರಣಗಳಿಗಾಗಿ ಮಾತ್ರವಲ್ಲದೆ ಪರಿಸರವನ್ನು ರಕ್ಷಿಸಲು ಮತ್ತು ಮುಂದಿನ ಪೀಳಿಗೆಗೆ ಜೀವವನ್ನು ಉಳಿಸಿಕೊಳ್ಳಲು ಮಣ್ಣು ಮುಂದುವರಿಯುವ ಭವಿಷ್ಯವನ್ನು ಖಚಿತಪಡಿಸಿಕೊಳ್ಳಲು ಸಾವಯವ ಕೃಷಿಗೆ ಬದಲಾಯಿಸುವ ತುರ್ತು ಅಗತ್ಯವನ್ನು ಎತ್ತಿ ತೋರಿಸುತ್ತದೆ. ಅವರು ಈ ಹಿಂದೆ ಬಿಡುಗಡೆ ಮಾಡಿದ ವಿವಿಧ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ಲಭ್ಯವಿವೆ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಸೈಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬ ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಭೂತಾಯಿಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.